ವಿಲನ್ ಪಾತ್ರಕ್ಕಾಗಿ ಯಶ್ ಪಡೆಯುತ್ತಿದ್ದಾರೆ ಅತಿ ದುಬಾರಿ ಸಂಭಾವನೆ 50 ಅಲ್ಲ 100 ಅಲ್ಲ. ಹಾಗಾದ್ರೆ ಎಷ್ಟು ಕೋಟಿ? ಇತ್ತೀಚಿನ ವರ್ಷಗಳಲ್ಲಿ ಸ್ಟಾರ್ ಸಿನಿಮಾಗಳು ತಿರುಗಿ ಬರೋದಕ್ಕೆ ತಡವಾಗ್ತಿರೋದೇ ಬಿಗ್ ಬಜೆಟ್ ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸಿನಿಮಾಗಳನ್ನ ತೆಗೆಯುವುದಕ್ಕೆ ಮಿನಿಮಮ್ 100 ಕೋಟಿ ಬಜೆಟ್ ಬೇಕಾಗತ್ತೆ. ಆದರೆ ಸ್ಟಾರ್ ನಟರಿಗೆ ಸಂಭಾವನೆಯೇ 100 ಕೋಟಿ ದಾಟಿ ಬಿಡುತ್ತೆ. ಅಷ್ಟೇ ಕಲೆಕ್ಷನ್ ಕೂಡ ಮಾಡುತ್ತೆ ಬಿಡಿ. ಹಾಗಾಗಿಯೇ ಸ್ಟಾರ್ಗಳು ಕೋಟಿಗೆ ಡಿಮ್ಯಾಂಡ್ ಮಾಡೋದು. ಈಗ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ನಟ ಯಶ್ ಅವರ ಬಗ್ಗೆ. ಹೌದು, ಯಶ್ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. 2025ರ ಆರಂಭ ಅಥವಾ ಮಧ್ಯಭಾಗದಲ್ಲಿ ಸಿನಿಮಾ ರಿಲೀಸ್ ಆಗುವ ನಿರೀಕ್ಷೆ ಇದೆ. ಇದರ ಜೊತೆಗೆ ಬಿಗ್ ಬಜೆಟ್ ಸಿನಿಮಾ ರಾಮಾಯಣದ ಬಗ್ಗೆಯೂ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ. ಅದರಲ್ಲೂ ಯಶ್ ಅವರು ನಿರ್ಮಾಣ ಕೂಡ ಮಾಡ್ತಾ ಇದ್ದಾರೆ ಎಂಬ ಮಾತಿನ ನಡುವೆ ಈಗ ಸಂಭಾವನೆ ವಿಚಾರ ಸದ್ದು ಮಾಡ್ತಿದೆ. ಯಶ್ ರಾಮಾಯಣ ಸಿನಿಮಾದಲ್ಲಿ ರಾವಣನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ವಿಲನ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ವಿಲನ್ ಪಾತ್ರಕ್ಕೆ ನಟ ಯಶ್ ಡಿಮ್ಯಾಂಡ್ ಇಟ್ಟಿರೋದು ಬರೋಬ್ಬರಿ 200 ಕೋಟಿ ರೂಪಾಯಿಯಂತೆ. ಸಹಜವಾಗಿ ಸಿನಿಮಾದಲ್ಲಿ ಈಗಾಗಲೇ ಖಳನಾಯಕನ ಪಾತ್ರದಲ್ಲಿ ಖ್ಯಾತಿ ಪಡೆದಿರುವ ಫಹದ್ ಫಾಸಿಲ್, ವಿಜಯ್ ಸೇತುಪತಿ ಅಂತವರಿಗೇನೆ ಬಹಳ ಹೆಚ್ಚಂದ್ರೆ 10 ಕೋಟಿ ರೂಪಾಯಿ ನೀಡಲಾಗುತ್ತೆ. ಆದರೆ ಯಶ್ ಖಳನಾಯಕನ ಪಾತ್ರಕ್ಕೆ 200 ಕೋಟಿ ಡಿಮ್ಯಾಂಡ್ ಮಾಡಿದ್ದು ಯಶ್ ದುಬಾರಿ ವಿಲನ್ ಆಗಿದಾರಂತೆ.